ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಇದು ಊರಿನ ಬೆಂಡೆಕಾಯಿ. ಇದರಲ್ಲಿ ನಾನು ಸುಕ್ಕ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇನೆ ನಿಮಗೆ. ಒಳ್ಳೆ ರುಚಿಯಾದಂತಹ ಸುಕ್ಕ ಇದು. ಬೆಂಡೆಕಾಯಿ ಸಾಸಿವೆ ಅಂತ ಸಹ ಹೇಳ್ತಾರೆ ಇದಕ್ಕೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದರಲ್ಲಿ ನೋಡಿ, 1.5 ಕಪ್ಪಿನಷ್ಟು ತೆಂಗಿನ ತುರಿ ಇದೆ, ಅಂದರೆ ಒಂದು ಸಣ್ಣ ಗಾತ್ರದ ಅರ್ಧ ಗಡಿಭಾಗ. 1 ಟೀ ಸ್ಪೂನ್ನಷ್ಟು ಸಾಸಿವೆ, ಹಸಿ ಸಾಸಿವೆ ಇದು, ಮತ್ತು 1 ಟೀ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಅರಸಿನ, ಮತ್ತು 1-2 ಸಲ ಕರಿಬೇವನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಬಲಿಕ್ಕಿದೆ. ಈಗ ನಾನು ಕೆಂಪು ಮೆಣಸು, ಉದ್ದ ಮೆಣಸನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಇದು ಬಣ್ಣ ಸಹ ಚೆನ್ನಾಗಿ ಬರ್ತದೆ, ಖಾರ ಸಹ ಕಡಿಮೆ, ಅದಕ್ಕೋಸ್ಕರ ಒಂದು 5 ಮೆಣಸನ್ನು ಇಲ್ಲಿ ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಲಿಂಬೆ ಗಾತ್ರದ ಹುಳಿಯನ್ನು ನೀರಲ್ಲಿ ನೆನೆಸಿ ಸ್ವಲ್ಪ ಕಿವುಚಿ ಹಾಕಿದ್ದೇನೆ. ಅದನ್ನು ನೋಡಿ, ಈ ರೀತಿ ತರಿಯಾಗಿ ರುಬ್ಬಿ ತಂದಿದ್ದೇನೆ ನೋಡಿ. ಮಸಾಲೆ ರೆಡಿ ಆಯಿತು. ಈಗ ಬೆಂಡೆಕಾಯಿಯನ್ನು ಹುರಿಲಿಕ್ಕಿದೆ ನೋಡಿ. ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ. 1 ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, ಕಡಲೆಬೇಳೆ ಸಹ ಹಾಕ್ಬೋದು ಪರಿಮಳಕ್ಕೆ, ಮತ್ತು ರುಚಿಗೆ ಸಹ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಿಗುವಾಗ. ಒಂದು 2-3 ಎಸಳು ಕರಿಬೇವು, ಇದನ್ನು ಹಾಕಿ ನೋಡಿ. ಕರಿಬೇವು ಮತ್ತು ಸಾಸಿವೆ ಚಟಪಟ ಅಂತ ಇದೆ. ಈಗ ನೋಡಿ, ನಾನು ಬೆಂಡೆಕಾಯಿಯನ್ನು ಸಾಧಾರಣ ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಎಲ್ಲ ಬೆಂಡೆಕಾಯಿ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ಇದೆ ಅದರಲ್ಲಿ ನೋಡಿ. ಈಗ ಹಾಕಿದ್ದನ್ನು ಚೆನ್ನಾಗಿ ಹುರಿತೇನೆ. ಇದರಲ್ಲಿ ಈಗ ಲೋಳೆ ಬಿಡ್ತದೆ, ಅಂದರೆ ಅಂಟು ನೋಡಿ ಅದರದ್ದು. ಅದು ಹೋಗುವವರೆಗೆ ನಮಗಿದನ್ನು ಹುರಿಲಿಕ್ಕಿದೆ. ಸ್ವಲ್ಪ ಮೆಲ್ಲ ಉರಿಯಲ್ಲಿ ಇದನ್ನು ನಾವೀಗ ಹುರಿಬೇಕು. ಹುರಿಯೋದೊಂದು ಮಾತ್ರ ಇದರಲ್ಲಿ ಕೆಲಸ ನೋಡಿ. ಈ ರೀತಿ ಚೆನ್ನಾಗಿ ಹುರಿಬೇಕು. ಬಿಸಿಯಾದ ಹಾಗೆ ಇದರಲ್ಲಿ ಲೋಳೆ ಬರ್ತದೆ ನೋಡಿ. ತುಂಬ ತೆಳು ಅಲ್ಲ, ತುಂಬ ದಪ್ಪ ಸಹ ಅಲ್ಲ ನೋಡಿ. ಪೀಸ್ ನೋಡಿ, ಈ ರೀತಿ ಕಟ್ ಮಾಡಿದ್ದೇನೆ ನಾನು. ಸ್ವಲ್ಪ ಹೊತ್ತು ಮೆಲ್ಲ ಉರಿಯಲ್ಲಿ. ಸ್ಟೀಲಲ್ಲಾದರೆ ಸ್ವಲ್ಪ ತಳ ಹಿಡಿಯುವ ಚಾನ್ಸಸ್ ಇರ್ತದೆ, ಹಾಗಾಗಿ ನಾನ್ ಸ್ಟಿಕ್ ಪ್ಯಾನಲ್ಲಾದರೆ ಯಾವುದೇ ರಗಳಿಲ್ಲದೆ ಮಾಡಬಹುದು. ಇದಕ್ಕೆ ನೋಡಿ, ರುಚಿಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಅರ್ಧ ಮುಕ್ಕಾಲು ಟೀ ಸ್ಪೂನ್ನಷ್ಟು ಉಪ್ಪಿನ ಹುಡಿ ಹಾಕಿದ್ದೇನೆ ನಾನು, ಪಿಂಕ್ ಸಾಲ್ಟ್. ಈಗ ನೋಡಿ, ಬೆಂಡೆಕಾಯಿ ಸ್ವಲ್ಪ ಬೆಂದಿದೆ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಬೆಲ್ಲ ಹಾಕಿದ ನಂತರ ಸಹ ಇದೇ ರೀತಿ ಹುರಿಬೇಕು. ಅದರ ಲೋಳೆ ಪೂರ ಕಡಿಮೆ ಆಗ್ತದೆ ಫ್ರೈ ಆದಾಗ. ನಂತರ ಈ ಮಸಾಲೆಯನ್ನು ಇದನ್ನು ಮಿಕ್ಸ್ ಮಾಡಬೇಕು. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಕೂಡ. ಈ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದು, ಅಂದರೆ ಬಿಸಿ ಆಗುವವರೆಗೆ ನಾವಿದನ್ನು ಹುರಿಬೇಕಾಗ್ತದೆ. ಯಾಕಂದರೆ ಎಲ್ಲ ಹಸಿಯೇ ಹಾಕಿದ್ದೇವೆ ನಾವು, ಹಸಿ ಸಾಸಿವೆ, ಹಸಿ ಜೀರಿಗೆ, ಕಾಯಿ ತುರಿ ಎಲ್ಲ. ಹಾಗಾಗಿ ಚೆನ್ನಾಗಿ ಬಿಸಿ ಆಗಬೇಕು. ಮತ್ತು ಮಸಾಲೆಗೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ಈಗ ನೋಡಿ, ರೆಡಿ ಆಯಿತು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ಬೆಂಡೆಕಾಯಿ ಸಾಸಿವೆ ಅಥವಾ ಬೆಂಡೆಕಾಯಿ ಸುಕ್ಕ ರೆಡಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಲೈಕ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.